Hi viewers, welcome back to Arasi Terrace Garden. ನಮ್ಮ ಕಡೆಯಿಂದ ನಿಮಗೊಂದು ಸ್ಮಾಲ್ ರಿಕ್ವೆಸ್ಟ್. ಈ ಕೊರೋನಾ ಅನ್ನೋ ಮಹಾಮಾರಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ಅವಶ್ಯಕತೆ ಇದ್ದರೆ ಮಾತ್ರ ಮನೆಯಿಂದ ಹೊರಗೆ ಬನ್ನಿ. ಹಾಗೆ ನೀವೇನಾದರೂ ಹೊರಗಡೆ ಹೋಗಲೇಬೇಕಂದ್ರೆ ಮಾಸ್ಕ್, ಸ್ಯಾನಿಟೈಸರ್ ಹಾಗೆ ಗ್ಲೌಸ್ ಇಲ್ದಿರ ಹೋಗಬೇಡಿ. ನಮ್ಮ ಸುರಕ್ಷತೆನ ನಾವೇ ಕಾಪಾಡ್ಕೋಬೇಕು. ಹಾಗೆ ನಿಮ್ಮ ಮನೆಗಳಲ್ಲಿ ಏನಾದರೂ 6 ವರ್ಷಕ್ಕಿಂತ ಕೆಳಗಿರೋ ಮಕ್ಕಳಿದ್ರೆ ಅಥವಾ 60 ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಸಾದವರಿದ್ದರೆ ಮನೆಯಿಂದ ಹೊರಗೆ ಕಳಿಸ್ಬೇಡಿ ಮತ್ತು ಅಂತರ ಕಾಯ್ದುಕೊಳ್ಳಿ. ಈಗ ನಾವು ನಮ್ಮ ಟೆರೆಸ್ ಗಾರ್ಡನಲ್ಲಿ ಬೇಸಿಗೆಯ ಕೊನೆ ಹಾರ್ವೆಸ್ಟಿಂಗ್. ಆಲ್ರೆಡಿ ಬೀಟ್ರೂಟ್ ಹಾಕಿ ಬಳಸ್ಕೊಂಡಿದ್ದೀವಿ. ಕೊನೆ ಬೀಟ್ರೂಟ್ಗಳು. ಇದು ಕೊನೆ ಹೀರೆಕಾಯಿ. ಕಟ್ ಮಾಡಾದ್ಮೇಲೆ ಗಿಡನ ಕಿತ್ತಾಕ್ಬಿಡ್ಬೇಕು. ಎಷ್ಟು ಉದ್ದ ಇದೆ ನೋಡಿ. ಈರುಳ್ಳಿ ಹೂವು ನಾವು ಫ್ರೈಡ್ ರೈಸ್ಗೆ ಹಾಗೆ ಬೇಳೆ ಹುಳಿಗೆ ಹಾಕೋತೀವಿ. ತುಂಬ ಚೆನ್ನಾಗಿರುತ್ತೆ. ಕಾಶಿ ಮೆಣಸಿನ್ಕಾಯಿ ಕೀಳ್ತಾ ಇದ್ದಷ್ಟು ಜಾಸ್ತಿ ಕಾಯಿಗಳನ್ನು ಬಿಡ್ತಾ ಇದೆ. ಬದನೆಕಾಯಲ್ಲಿ 3 ವೆರೈಟಿ ಇದೆ. ಇದು ಗುಂಡು ಬದನೆಕಾಯಿ. ಗೋರಿಕಾಯಿ ಒಟ್ಟು 8 ಗಿಡ ಇತ್ತು. ಈಗ ಉಳಿದಿರೋದು 4. ಈ ಗೋರಿಕಾಯಿ ಸ್ಪೆಷಲ್ ಏನಂದರೆ ಜಾಸ್ತಿ ನಾರೇ ಇಲ್ಲ. ಮುಲ್ಲಂಗಿಲಿ ಜಜ್ಮುಲ್ಲಂಗಿ ಮಾಡ್ತೀವಿ ಹಾಗೂ ಸಾಂಬಾರ್ಗೂ ಬಳಸ್ಕೋತೀವಿ. ಎಳೆದು ಹಾಗೆ ಹಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಖಾರ ಇರಲ್ಲ. ಇದರ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೀವಿ. ಹುಳ್ಳಿಕಾಯಿ ಗಿಡ ನೋಡಿ ಎಷ್ಟೊಂದು ಬಿಟ್ಟಿದೆ. ದಿನ ಬಿಟ್ಟು ದಿನ ಕಿತ್ತು 2 ಸಲ ಸೇರಿಸಿದ್ರೆ ಅರ್ಧ kg ಮೇಲಿರುತ್ತೆ. ನಮ್ಮ ತೋಟದಲ್ಲಿ ಇಷ್ಟು ಬೆರಕೆ ಸೊಪ್ಪು. ಇಷ್ಟಿಷ್ಟು ಸೊಪ್ಪು ವಾರಕ್ಕೆ 2 ದಿನ ಸಿಗುತ್ತೆ. ಇದಿಷ್ಟು ಬೇಸಿಗೆ ಹಾರ್ವೆಸ್ಟಿಂಗ್. ನೆಕ್ಸ್ಟ್ ರೈನಿ ಸೀಸನ್ ಸ್ಟಾರ್ಟ್ ಆಗ್ತಿದೆ. ಈ ಸೀಸನಲ್ಲಿ ಹುಳು ಹುಪ್ಪಟೆ ಜಾಸ್ತಿ. ಗಿಡಗಳನ್ನು ಹುಷಾರಾಗಿ ನೋಡ್ಕೊಳ್ಳಿ. ತೋಟ ಮಾಡೋಕ್ಕೆ ಮಾತ್ರ ಮಾಡಿಸಿದ ಕಾಲ. ಈಗ ನಾವು ತೋರಿಸಿದ ಎಲ್ಲದ್ರದ್ದು ಯಾವ ಥರ ಹಾಕಬೇಕು, ಹೇಗೆ ಬೆಳೆಸಬೇಕು, ಅದ್ರ ಕೇರ್ ಹೇಗೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀವಿ. ಯಾರಾದರೂ ಟೆರೆಸ್ ಗಾರ್ಡನ್ ಮಾಡಬೇಕು ಅಂತ ಇದ್ದರೆ ಫಸ್ಟ್ ಸೊಪ್ಪಿನ ಬೀಜಗಳನ್ನು ಹಾಕಿ. ಅದು ಬೇಗ ಗ್ರೋ ಆಗಿ ರಿಸಲ್ಟ್ ಸಿಗುತ್ತೆ. ಆಗ ನಿಮಗೂ ಬೇರೆ ಗಿಡಗಳು ಹಾಕೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನಾವು ಬೆಳೆದಿರೋ ತರಕಾರಿ, ಸೊಪ್ಪು
ಹಣ್ಣು ಇವೆಲ್ಲ ಕಿತ್ತು ತಿಂದಾಗ ಆಗೋ ಖುಷಿ ಹೇಳಕ್ಕೆ ನೋ ವರ್ಡ್ಸ್. ಆದರೆ ನಾವು ಆರ್ಗ್ಯಾನಿಕ್ ಆಗಿ ಬೆಳೆದಿರೋದ್ರಿಂದ ಇಳುವರಿ ಸ್ವಲ್ಪ ಕಮ್ಮಿ ಸಿಗುತ್ತೆ, ರುಚಿ ಜಾಸ್ತಿ ಇರುತ್ತೆ. ಕೆಮಿಕಲ್ ಹಾಕಿ ಬೆಳೆದಿರೋದನ್ನು 1-2 kg ತಿನ್ನೋದ್ರಿಂದ ಆರೋಗ್ಯನೂ ಹಾಳು. ಬದಲಿಗೆ ಅರ್ಧ kg ಆರ್ಗ್ಯಾನಿಕ್ ಆಗಿ ಬೆಳೆದಿರೋದನ್ನು ತಿನ್ನಿ, ಆಗ ಆರೋಗ್ಯ ಚೆನ್ನಾಗಿರುತ್ತೆ. ಇದು ನಮ್ಮ ಪರ್ಸ್ನಲ್ ಒಪಿನಿಯನ್. ಇವತ್ತಿನ ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ ನೀವು ನೋಡ್ಬೋದು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಆರ್ಗ್ಯಾನಿಕ್ ಗಾರ್ಡನ್. ಥ್ಯಾಂಕ್ ಯು.